ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನ್ಯೂಜಿಲೆಂಡ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ನಿಮ್ಮನ್ನು ನ್ಯೂಜಿಲೆಂಡ್ನ ಸೌತ್ ಐಲ್ಯಾಂಡಲ್ಲಿರೋ ಫ್ರಾನ್ಸ್ ಜೋಸೆಫ್ ಗ್ಲೇಷಿಯರ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಗ್ಲೇಷಿಯರ್ ಅಂದರೆ ಹಿಮನದಿ. ಇದನ್ನು ವರ್ಲ್ಡ್ಸ್ ಮೋಸ್ಟ್ ಆಕ್ಸೆಸಿಬಲ್ ಗ್ಲೇಷಿಯರ್ ಅಂತ ಕರೀತಾರೆ. ನ್ಯೂಜಿಲೆಂಡಿನ ಅತ್ಯಂತ ನೈಸರ್ಗಿಕ ಅದ್ಭುತಗಳಲ್ಲಿ ಇದು ಒಂದು. ಊಹಿಸ್ಕೊಳ್ಳಿ, ಬೃಹತ್ ಹಿಮನದಿ ಮೇಲೆ ನಿಂತಿದ್ದೀರಿ ಅಂತ. ಸುತ್ತಲೂ ಎತ್ತರವಾದ ಶಿಖರಗಳು ಮತ್ತು ಸ್ಫಟಿಕ ಅಂತಹ ನೀಲಿ ಮಂಜುಗಡ್ಡೆ. ಸೊ ನಾವಿವಾಗ ಹೆಲಿಕಾಪ್ಟರ್ ರೈಡಲ್ಲಿ ಹೋಗ್ತಾ ಇದ್ದೀವಿ. ಸೊ ನಾವು ಬಂದುಬಿಟ್ಟು ಹೆಲಿಕಾಪ್ಟರ್ ರೈಡ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಇದು ಬಂದುಬಿಟ್ಟು 1 hour ಹೆಲಿಕಾಪ್ಟರ್ ರೈಡು. ಸೊ ಈ ಹೆಲಿಕಾಪ್ಟರ್ ರೈಡಲ್ಲಿ ನಮ್ಮನ್ನು ಕರ್ಕೊಂಡೋಗಿ ಮನಮೋಹಕವಾದ ದೃಶ್ಯಗಳನ್ನೆಲ್ಲ ತೋರಿಸ್ಕೊಂಡು ನಮ್ಮನ್ನು ಕರ್ಕೊಂಡೋಗಿ ಮೇಲ್ಗಡೆ ಇಳಿಸ್ಬಿಡ್ತಾರೆ. ಮೇಲ್ಗಡೆ ಇಳಿಸ್ಬಿಟ್ಟು ನಮಗೊಂದು 15 minutes ಟೈಮ್ ಕೊಡ್ತಾರೆ ಮೇಲ್ಗಡೆ ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳೋದಕ್ಕೆ. ಫ್ರಾನ್ಸ್ ಜೋಸೆಫ್ ಗ್ಲೇಷಿಯರ್ ಭೇಟಿ ನೀಡೋದು ಕೇವಲ ನೋಟಗಳ ಬಗ್ಗೆ ಅಲ್ಲ, ಇದು ಸಂಪೂರ್ಣ ಅನುಭವದ ಬಗ್ಗೆ. ಪ್ರಾಚೀನ ಗ್ಲೇಷಿಯರ್ ಮೇಲೆ ನಿಂತಿರೋ ಒಂದು ಭಾವನೆ, ಕರಗುತ್ತಿರುವ ನೀರಿನ ಶಬ್ದ ಮತ್ತು ನಿಮ್ಮ ಸುತ್ತಲೂ ಇರುವ ಭವ್ಯವಾದ ಶಿಖರಗಳ ದೃಶ್ಯ, ಇದು ನೀವು ನಿಮ್ಮೊಂದಿಗೆ ಶಾಶ್ವತವಾಗಿ ಕೊಂಡೊಯ್ಯುವ ಒಂದು ಅನುಭವ. ಸೊ ನಮ್ಮನ್ನೀಗ ಕರ್ಕೊಂಡೋಗಿ ಮೇಲ್ಗಡೆ ಇಳಿಸ್ಬಿಟ್ಟಿದ್ದಾರೆ. ಸೊ ನಾವಿಲ್ಲೊಂದು 15 minutes ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಈ ಹೆಲಿಕಾಪ್ಟರ್ ರೈಡ್ ನಿಮಗೆ ಅಫೋರ್ಡ್ ಮಾಡೋಕ್ಕಾಗಿಲ್ಲ ಅಂದರೆ ಒಂದು ವಾಕ್ ಇದೆ, ಕಾಡಿನ ಮಧ್ಯೆ ನಡ್ಕೊಂಡು ಹೋಗಿ ಗ್ಲೇಷಿಯರ್ನ ದೂರದಿಂದ ನೋಡ್ಕೊಂಡು ಬರ್ಬೋದು. ಸೊ ನಾವಿವಾಗ ಈ ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಮುಗಿಸ್ಕೊಂಡು ರಿಟರ್ನ್ ನೋಡ್ತಾ ಇದ್ದೀವಿ. ಏನು ಅದ್ಭುತವಾದ ದೃಶ್ಯ ನೋಡಿ, ಮನಮೋಹಕ ದೃಶ್ಯ ಅಂತಲೇ ಹೇಳ್ಬೋದು, ಪ್ರಕೃತಿಯ ವಿಸ್ಮಯ ಅಂತಲೇ ಹೇಳ್ಬೋದು. ಈ ಐಸ್ ಬಂದ್ಬಿಟ್ಟು ಕರಗಿಬಿಟ್ಟು ನೀರಾಗಿ ನದಿಯಾಗಿ ಹರಿದು ಸಮುದ್ರ ಸೇರುತ್ತೆ. ಗುಡ್ಡ ಕಾಡಿನ ನಡುವೆ ನದಿ ಹರಿಯೋ ಒಂದು ಮನಮೋಹಕ ದೃಶ್ಯ ನೋಡಿ, ಏನು ಅದ್ಭುತ ಅಲ್ವಾ. ನೀವು ನ್ಯೂಜಿಲೆಂಡ್ ವಿಸಿಟ್ ಮಾಡ್ತಿದ್ದೀರ ಅಂದರೆ ಇದಂತೂ ಮಿಸ್ ಮಾಡಲೇಬಾರ್ದು ಅಂತಹ ಒಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ತೀನಿ ನಾನು. ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಟ್ರಾವೆಲ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಅವರು ಒಂದು ಅನುಭವಿಸ್ಕೊಳ್ಳಿ. ಹಾಗೆ ಈ ಗ್ಲೇಷಿಯರ್ ಎಲ್ಲ ಮುಗಿಸ್ಕೊಂಡು ನಾವು ಹಾಟ್ ಪೂಲಿಗೆ ಬಂದ್ವಿ. ಆ ಚಳಿಗೆ ಈ ಹಾಟ್ ಪೂಲ್ ಒಂದು ಅದ್ಭುತವಾದ ಅನುಭವ ಅಂತಲೇ ಹೇಳ್ಬೋದು. ಹಾಟ್ ಪೂಲ್ ಮುಗಿಸ್ಕೊಂಡು ಕ್ವಾಡ್ ಬೈಕಿಂಗ್ ಬುಕ್ ಮಾಡ್ಕೊಂಡಿದ್ವಿ. ಫ್ರಾನ್ಸ್ ಜೋಸೆಫ್ನ ಕಾಡು ಹಾದಿಗಳನ್ನು ಕ್ವಾಡ್ ಬೈಕ್ನಲ್ಲಿ ಸುತ್ತಾಡೋಣ ಬನ್ನಿ. ಭೂಪ್ರದೇಶಗಳು, ಚೇತೋಹಾರಿ ಹಿಮನದಿಗಳು ಮತ್ತು ನೀವು ಹಸಿರು ಕಾಡುಗಳ ಮೂಲಕ ಸಾಗುವಾಗ, ಕೆಸರು ಹಾದಿಯಲ್ಲಿ ಚಿಮ್ಮುವಾಗ ಮತ್ತು ಕಲ್ಲಿನ ಹಾದಿಗಳನ್ನು ಗೆಲ್ಲುವಾಗ ಗಾಳಿಯ ಸಪ್ಪಳವನ್ನು ಅನುಭವಿಸಿ. ಪ್ರತಿ ತಿರುವು ಒಂದು ಹೊಸ ರೋಮಾಂಚನ ಮತ್ತು ಪ್ರತಿ ಕ್ಷಣವೂ ಉತ್ಸಾಹದಿಂದ ತುಂಬಿರುತ್ತದೆ. ಇದು ಬಂದುಬಿಟ್ಟು 3 hour ಕ್ವಾಡ್ ಬೈಕಿಂಗು. ನಾವೀಗ ಈ ಕ್ವಾಡ್ ಬೈಕ್ ತೊಗೊಂಡು ಸೀದಾ ಆ ಗ್ಲೇಷಿಯರ್ನ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ. ದೂರದಿಂದ ನಮಗೆ ಆ ಗ್ಲೇಷಿಯರ್ ಇನ್ನೊಂದು ಕಡೆಯಿಂದ ಕಾಣ್ಬೋದು. ಭಾರಿ ಅದ್ಭುತವಾದ ಒಂದು ಪ್ರಕೃತಿಯ ವಿಸ್ಮಯ ಅಂತಲೇ ಹೇಳ್ಬೋದು. ಬನ್ನಿ ನ್ಯೂಜಿಲೆಂಡ್ ವಿಸಿಟ್ ಮಾಡಿ ಈ ಅದ್ಭುತಗಳನ್ನು ನೀವು ಅನುಭವಿಸಿ. ಥ್ಯಾಂಕ್ ಯು.